ನವಿತಾ, ಮಡಿಕೇರಿಯಲ್ಲಿ ನಡೆದಂತಹ ಘಟನೆಯನ್ನು ನಾವು ಗಮನಿಸಿದ್ರೆ ಖಂಡಿತವಾಗಿ ಕೂಡ ಇವತ್ತು ನಡೆದಂತಹ ಘಟನೆ ಇವತ್ತಿಗೆ ಅದು ಮುಗಿದು ಹೋಗುವಂತಹ ಯಾವುದೇ ಸಾಧ್ಯತೆಗಳು ಕೂಡ ಕಾಣಿಸ್ತಿಲ್ಲ. ಯಾಕೆಂದ್ರೆ ಮಡಿಕೇರಿ ಅಥವಾ ಕೊಡಗು ಜಿಲ್ಲೆಯ ವಾತಾವರಣನ ನಾವು ಗಮನಿಸಿದ್ರೆ ಇಂತಹ ಘಟನೆಗಳು ಈ ಹಿಂದೆ ಕೂಡ ಕೆಲವೊಂದು ಬಾರಿ ನಡೆದಂತದ್ದ ಘಟನೆಗಳು ಕೂಡ ಬಹಳ ಅಪರೂಪ. ಆದ್ರೆ ನಡೆದಂತಹ ಸಂದರ್ಭದಲ್ಲಿ ಅದರ ಒಂದು ಛಾಯೆ 2-3 ದಿನಗಳ ಕಾಲ 4-5 ದಿನಗಳ ಕಾಲ ಆವರಿಸಿದ್ದಂತಹ ಘಟನೆಗಳು ಈ ಹಿಂದೆ ಕೂಡ ನಡೆದಿತ್ತು. ಹಾಗಾಗಿ ಇವತ್ತು ನಡೆದಂತಹ ಘಟನೆಯ ಛಾಯೆ ಇನ್ನೂ ಕೂಡ 1-4-5 ದಿನಗಳ ಕಾಲ ಇರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಅಲ್ಲಿ ಇದ್ದಂತಹ ಇವತ್ತು ನಡೆದಂತಹ ಕಾರ್ಯಕ್ರಮದ ವೇಳೆ ಆದಂತಹ ಘಟನೆ ಅಂದ್ರೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ವೇಳೆ ನಡೆದಂತಹ ಘಟನೆ. ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಕೊಡಗು ಜಿಲ್ಲೆಯಲ್ಲಿ ಅವಾಗ ಆಚರಣೆ ಮಾಡಬಾರದು ಅನ್ನೋ ಒಂದು ಕೋಮಿನ ಒಂದು ವಿರೋಧವಾಗಿದ್ರೆ ಮಾಡಲೇಬೇಕು ಅನ್ನೋದನ್ನ ಮತ್ತೊಂದು ಸಂಘಟನೆಯವರು ತೀರ್ಮಾನವನ್ನ ಮಾಡ್ಕೊಂಡಿದೆ. ಹೀಗಾಗಿ ಇವತ್ತು ಅಲ್ಲಿ ಘಟನೆ ನಡೆದಕ್ಕೆ ಕಾರಣ ಆಗಿರುವಂತದ್ದು. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು, ಇಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರ ಇಲ್ಲ, ಯಾವುದೇ ಹೊಣೆ ಇಲ್ಲ. ಆಗಿರುವಂತಹ ದುರ್ಘಟನೆಗೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಲ್ಲಿ ಹೊಣೆ ಅಲ್ಲೋದನ್ನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ವೇಳೆ ಹೇಳಿದ್ದಾರೆ. ಅವರು ಜಾರ್ಜ್ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಂತಹ ವೇಳೆ ನೀಡಿದಂತ ಹೇಳಿಕೆ ಅಂದ್ರೆ ರಾಜ್ಯ ಸರ್ಕಾರ ಕೇವಲ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡಲಿಲ್ಲ, ಇಡೀ ರಾಜ್ಯವ್ಯಾಪಿ ಆಚರಣೆ ಮಾಡ್ತಾ ಇದೆ. ರಾಜ್ಯವ್ಯಾಪಿ ಆಚರಣೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿನ ಆಚರಣೆ ಮಾಡ್ತಾ ಇದೆ. ಮತ್ತು ಕೊಡಗು ಜಿಲ್ಲೆಯಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿನ ಆಚರಣೆ ಮಾಡೋದಕ್ಕೆ ಮಡಿಕೇರಿಯಲ್ಲಿರುವಂತಹ ಪುರಭವನದಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅಲ್ಲಿ ಟಿಪ್ಪು ಜಯಂತಿ ಆಯೋಜಕರಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆದ್ರೆ ಅವರು ಪುರಭವನದಲ್ಲಿ ಕಾರ್ಯಕ್ರಮವನ್ನ ಮಾಡುವ ಮುನ್ನವೇ ಮಡಿಕೇರಿ ನಗರದಲ್ಲಿರುವಂತಹ ಜನರಲ್ ತಿಮ್ಮಯ್ಯ ಸರ್ಕಲ್ ಏನಿದೆ, ಆ ತಿಮ್ಮಯ್ಯ ಸರ್ಕಲ್ ನಲ್ಲಿ ಮೆರವಣಿಗೆಯನ್ನು ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಇಲಾಖೆಯವರು ಅವರನ್ನ ತಡೆದ್ರು. ಪೊಲೀಸ್ ಇಲಾಖೆಯವರು ಅವಕಾಶನ ಕೊಡ್ಲಿಲ್ಲ. ಹೀಗಾಗಿ ಪೊಲೀಸ್ನವರು ಮತ್ತು ಮೆರವಣಿಗೆಯನ್ನು ಆಯೋಜಿಸಿದಂತಹ ಟಿಪ್ಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮದ ಸಂಘಟಕರ ಮಧ್ಯೆ ಒಂದಷ್ಟು ಹೊತ್ತಿನ ಚಕಮಕಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಲಾರಿಯಲ್ಲಿ ಬಂದಂತಹ ಕೆಲವು ವಿಶ್ವ ಹಿಂದೂ ಪರಿಷತ್ ಸಂಘಟನೆಗೆ ಸೇರಿದಂತಹ ಕೆಲವು ಬೆಂಬಲಿಗರು ಆ ಒಂದು ಪೊಲೀಸ್ನವರು ಮತ್ತು ಅಲ್ಲಿ ಮೆರವಣಿಗೆ ನಡೆಸಿದ ಮುಂದಾದಂತಹ ಸಂಘಟನೆಯ ಮೇಲೆ ಕಲ್ಲು ತೂರಾಟವನ್ನ ಪ್ರಾರಂಭಿಸಿದ್ರು. ಕಲ್ಲು ತೂರಾಟ ಮಾಡಿದಂತಹ ವೇಳೆ ಪೊಲೀಸರು ಕೂಡ ಲಾಠಿ ಚಾರ್ಜ್ಗೆ ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಕಾರ್ಯಕರ್ತರು ಚಲ್ಲಾಪಿಲ್ಲಿಯಾಗಿ ಓಡೋದಕ್ಕೆ ಆರಂಭಿಸಿದಂತಹ ಕಾರಣಕ್ಕಾಗಿ ಮಡಿಕೇರಿ ನಗರದಲ್ಲಿ ಯಾವುದೇ ರೀತಿಯಾದಂತಹ ಸಮತಟ್ಟಾದ ಜಾಗ ಇಲ್ಲ. ಮಾಜಿ ಗೃಹ ಸಚಿವ, ಹಾಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ನೀಡಿರುವಂತಹ ಹೇಳಿಕೆ, ಸುವರ್ಣ ನ್ಯೂಸ್ಗೆ ನೀಡಿರುವಂತಹ ಹೇಳಿಕೆ ನಾವು ಗಮನಿಸಬೇಕಾಗುತ್ತೆ. ನ್ಯಾರೋ ಪ್ರದೇಶ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆಗಳು ಒಂದಷ್ಟು ಚೆನ್ನಾಗಿಲ್ಲದಂತ ಕಾರಣಕ್ಕಾಗಿ ಕಲ್ಲು ತೂರಾಟ ಆದಂತಹ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಕಾರ್ಯಕರ್ತರು ಈ ಚಲ್ಲಾಪಿಲ್ಲಿಗೆ ಓಡಿದಂತಹ ಸಂದರ್ಭದಲ್ಲಿ ಈಗ ಮೃತಪಟ್ಟಂತಹ ಕುಟ್ಟಪ್ಪ ಅವರು ಒಂದು ಗುಂಡಿಗೆ ಬಿದ್ದು ಅವರಿಗೆ ಹೆಚ್ಚಿನ ಮಟ್ಟದ ಗಾಯ ಉಂಟಾದ ಕಾರಣಕ್ಕಾಗಿ ಅವರು ಆ ಒಂದು ಮೃತಪಟ್ಟಿದ್ದಾರೆ ಅನ್ನೋದನ್ನ ಕೆಜೆ ಜಾರ್ಜ್ ಅವರು ಹೇಳಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಆಗಿರುವಂತಹ ಮಡಿಕೇರಿಯಲ್ಲಿ ಆಗಿರುವಂತಹ ಗಲಾಟೆ ಮತ್ತು ಒಬ್ಬ ಹಿಂದೂ ಸಂಘಟನೆಗೆ ಸೇರಿದಂತಹ ವ್ಯಕ್ತಿ ಮೃತಪಡುವುದಕ್ಕೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದ ಕಾರಣ ಅಲ್ಲ. ಕಾನೂನು ಸುವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಲೋಪವಾಗಿಲ್ಲ, ಭದ್ರತೆಯಲ್ಲೂ ಕೂಡ ಯಾವುದೇ ಲೋಪವಾಗಿಲ್ಲ ಅನ್ನೋದನ್ನ ಹೇಳ್ತಾ ಇರುವಂತಹ ರಾಜ್ಯ ಸರ್ಕಾರ ಇದು ಕೇವಲ ಒಂದು ಸಂಘಟನೆಗಳು ಅಂದ್ರೆ ಯಾವರು ಟಿಪ್ಪು ಸುಲ್ತಾನ್ ಜಯಂತಿನ ಆಚರಣೆ ಮಾಡೋದಕ್ಕೆ ಮೊನ್ನೆಯಿಂದ ಕೂಡ ವಿರೋಧವನ್ನ ಮಾಡ್ತಾನೆ ಬಂದಿದ್ರು. ಅವರು ಸಂಚು ರೂಪಿಸಿ ಇವತ್ತು ಮಡಿಕೇರಿ ನಗರದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗೋದಕ್ಕೆ ಕಾರಣವಾಗಿದ್ದಾರೆ. ಇವತ್ತಿನ ಘಟನೆ ನಡೆಯೋದಕ್ಕೆ ಅವರೇ ಕಾರಣ ಅನ್ನೋದನ್ನ ಮಾಜಿ ಗೃಹ ಸಚಿವ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಹೇಳ್ತಾ ಇರುವಂತದ್ದು. ಇದು ರಾಜ್ಯ ಸರ್ಕಾರದ ಕಡೆಯಿಂದ ಅವರು ನೀಡುತ್ತಾ ಇರುವಂತಹ ಸಮರ್ಥನೆ ಮತ್ತು ಭದ್ರತೆಗೆ ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಹೊಣೆ ಅಲ್ಲ ಅನ್ನೋದನ್ನ ಒಂದು ರೀತಿಯ ನುಣುಚಿಕೊಳ್ಳುವಂತಹ ರೀತಿಯಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನವಿತಾ, ಎಸ್, ನಿಜವಾಗ್ಲೂ ಕೂಡ ಕಿರಣ್, ಯಾಕಂದ್ರೆ ಸರ್ಕಾರ ಇದರ ಬಗ್ಗೆ ನಾನು ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಾದ್ರೆ ತೆಗೆದುಕೊಳ್ಳುವವರು ಯಾರು? ಯಾಕಂದ್ರೆ ಇಷ್ಟೆಲ್ಲ ಗಲಾಟೆಗಳು ಆಗ್ತಾ ಇದೆ, ಘರ್ಷಣೆಗಳು ಆಗ್ತಾ ಇದೆ. ಒಂದು ಕಡೆ ಸರ್ಕಾರವೇ ಜಯಂತಿಯ ಆಚರಣೆ ಮಾಡಬೇಕು ಅಂತ ಹೇಳಿ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು, ಬಂದ್ ನಾವು ಮಾಡ್ತೀವಿ ಅಂತ ಸಾಕಷ್ಟು ಸಂಘಟನೆಗಳು ಹಲವು ದಿನಗಳಿಂದ ಹೇಳ್ತಾ ಇದ್ರು. ಅಲ್ಲಿ ಯಾವುದೇ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂತದ್ದು, ನಿಷೇಧಾಜ್ಞೆ ಇಂತ ಇಷ್ಟೆಲ್ಲ ಗಲಾಟೆಗಳು ಆಗುತ್ತೆ ಅಂತ ಗೊತ್ತಿದ್ರು ನಿಷೇಧಾಜ್ಞೆ ಜಾರಿ ಮಾಡದೇ ಇರೋದಕ್ಕೆ ಏನ್ ಕಾರಣ? ಹಾಗಾದ್ರೆ ಯಾರು ತೆಗೆದುಕೊಳ್ಬೇಕಾಗಿರೋದು ಇದ್ರ ಹೊಣೆಯನ್ನ? ನವಿತಾ, ಇವತ್ತು ನಡೆದಿರುವಂತಹ ಘಟನೆ ಹೊಣೆಯನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ತೆಗೆದುಕೊಳ್ಳಬೇಕಾಗತ್ತೆ. ಏಕೆಂದ್ರೆ ರಾಜ್ಯ ಸರ್ಕಾರ ಟಿಪ್ಪು ಜಯಂತಿನ ಆಚರಣೆ ಮಾಡುತ್ತೆ, ಅಧಿಕೃತವಾಗಿ ರಾಜ್ಯ ಸರ್ಕಾರದ ಹೊತ್ತಿನಲ್ಲಿ ಆಚರಣೆಯನ್ನ ಮಾಡ್ತೀವಿ ಅನ್ನೋದನ್ನ ರಾಜ್ಯ ಸರ್ಕಾರ ಪ್ರಕಟ ಮಾಡಿದ ಕ್ಷಣದಿಂದಲೇ ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕವಾಗಿ ಕೊಡಗು ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಹಿನ್ನೆಲೆಯಲ್ಲಿ ಮಡಿಕೇರಿ ನಗರದಲ್ಲಿ ನಡೆದಂತಹ ಘಟನೆಯನ್ನೇ ಪ್ರತ್ಯೇಕವಾಗಿ ನಾವು ತೆಗೆದುಕೊಳ್ಳೋದಾದ್ರೆ ರಾಜ್ಯ ಸರ್ಕಾರ ಮಡಿಕೇರಿ ನಗರದಲ್ಲಿ ಈ ಒಂದು ಘಟನೆಯ ಸಂಬಂಧ ಪೂರ್ಣವಾದ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿತ್ತು. ಏಕೆಂದ್ರೆ ಕೊಡಗು ಜಿಲ್ಲೆಯಲ್ಲಿ
ಜಿಲ್ಲೆಯಲ್ಲಿ ಟಿಪ್ಪು ಜಯಂತಿಗೆ ವಿರೋಧ ವ್ಯಕ್ತವಾಗಿದ್ದು ಕೇವಲ ಇವತ್ತು ವಿರೋಧ ವ್ಯಕ್ತವಾಗಿಲ್ಲ. ಸರ್ಕಾರ ಯಾವತ್ತು ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತೋ ಅವತ್ತಿನಿಂದ ಕೊಡಗು ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಪ್ರಮುಖವಾಗಿ ವಿರೋಧ ಪಕ್ಷ ಬಿಜೆಪಿಯ ನೇತೃತ್ವದಲ್ಲಿ ಕೆಲವು ಹಿಂದೂ ಸಂಘಟನೆಗಳು ಕೂಡ ಟಿಪ್ಪು ಜಯಂತಿಯನ್ನು ಆಚರಿಸುವುದು ಬೇಡ ಅನ್ನೋದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸ್ವತಃ ಕೊಡಗು ಮೈಸೂರು ಸಂಸದರು ಕೂಡ ಈ ಸಂಬಂಧ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕೊಡಗು ಜಿಲ್ಲೆಯ ಶಾಸಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ರಾಜ್ಯ ಸರ್ಕಾರ ಇಲ್ಲಿ ಎಚ್ಚೆತ್ತುಕೊಳ್ಬೇಕಾದಂತ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಆಗಿತ್ತು. ಯಾಕೆಂದ್ರೆ ಗುಪ್ತಚರ ಇಲಾಖೆ ವರದಿಯನ್ನು ಕೂಡ ರಾಜ್ಯ ಸರ್ಕಾರ ಪಡಿಬೇಕಾಗಿತ್ತು. ಯಾಕೆಂದ್ರೆ ಕೊಡಗು ಜಿಲ್ಲೆ ಅಂದಿನ ಮದ್ರಾಸ್ ಪ್ರಾಂತ್ಯಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅವರ ಆಡಳಿತ ಅವಧಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅನ್ನೋದನ್ನ ಸಂಬಂಧಪಟ್ಟಂತೆ ಇದ್ದಂತಹ ವಾದ ವಿವಾದಗಳು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತಕ್ಷಣದಂತಹ ವರದಿಯನ್ನು ಪಡ್ಕೊಂಡು ತಕ್ಷಣದ ಭದ್ರತೆಯನ್ನು ಸೂಕ್ತ ಭದ್ರತೆಯನ್ನು ಕಲ್ಪಿಸಬೇಕಾಗಿತ್ತು. ಜಿಲ್ಲಾಧಿಕಾರಿಯವರ ಅಭಿಪ್ರಾಯವನ್ನ ಪಡೆದು ಆ ನಿಟ್ಟಿನಲ್ಲಿ ಬೇಕಾದಂತಹ ಸೂಕ್ತ ಭದ್ರತೆ ಮತ್ತು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳದೆ ಆಚರಣೆಗೆ ಅವಕಾಶ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತಿನ ಘಟನೆ ಆಗೋದಕ್ಕೆ ಕಾರಣ ಆಗಿದೆ ಅನ್ನೋದು ಕೊಡಗು ಜಿಲ್ಲೆಯ ಜನಪ್ರತಿನಿಧಿಗಳ ವಾದ ಆಗಿರುವಂತದ್ದು. ಆ ಕೊಡಗು ಜಿಲ್ಲೆಯ ಜನರ ವಾದ ಕೂಡ ಇದೇ ಆಗ್ತಿದೆ ಅನ್ನೋದು ಮಾಹಿತಿಗಳು ಕೂಡ ಬರ್ತಾ ಇದೆ. ಹೀಗಾಗಿ ಕೊಡಗು ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆಗೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಭವಿಷ್ಯ ದಿನದಲ್ಲಿ ಹೊಣೆಯನ್ನ ಹೊರಬೇಕಾಗುತ್ತೆ ಅನ್ನೋದು ಕೂಡ ಸತ್ಯ. ನವಿತಾ, ಧನ್ಯವಾದಗಳು ಕಿರಣ್ ಹನಿಯಟ್ಕ ಡೀಟೇಲ್ಸ್ಗೆ. ಈಗ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಸುದ್ದಿಗಳು.